ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೀರ್ತಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ವ್ಯವಸ್ಥಿತ ಷಡ್ಯಂತ್ರ ಮತ್ತು ಸುಳ್ಳು ವದಂತಿಗಳನ್ನು ಹರಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿರುವ ಬೆಂಗಳೂರಿನ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಮಹಾಸಭಾದ ಪ್ರಮುಖರಾದ ಡಾಕ್ಟರ್ ಪ್ರಣವಾನಂದರಾವ್ ಮಹಾಸ್ವಾಮೀಜಿ ಅವರ ನೇತೃತ್ವದ 7 ಮಂದಿ ಕೋರ್ ಕಮಿಟಿ ಸದಸ್ಯರ ನಿಯೋಗವು ಶುಕ್ರವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜ್ಯ ಹೆಗ್ಗಡೆಯವರಿಗೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸುವ ಅಧಿಕೃತ ಪತ್ರವನ್ನು ಹಸ್ತಾಂತರಿಸಿತು. ಈ ದಿನ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದಿಂದ ಮಹಾಸಭೆಯಲ್ಲಿ 52 ಅತಿ ಹಿಂದುಳಿದ ಸಮುದಾಯಗಳ ಸ್ವಾಮೀಜಿಗಳಿದೆ. ಕಳೆದ ಜೂನ್ ತಿಂಗಳಲ್ಲಿ ಕಲಬುರಗಿಯಲ್ಲಿ ನಡೆದ 27-28ರಲ್ಲಿ ನಡೆದ ಚಿಂತನ ಶಿಬಿರದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಧರ್ಮಸ್ಥಳದಲ್ಲಿ ಕಳೆದ ಒಂದಷ್ಟು ವರ್ಷಗಳಾಗಿ ಒಂದಷ್ಟು ದುಷ್ಟಶಕ್ತಿಗಳು ದೇವಸ್ಥಾನ ಹಾಗೂ ಪರಂಪೂಜ್ಯ ಕಾವಂದರವರನ್ನ ಮತ್ತು ಸನಾತನ ಹಿಂದೂ ಧರ್ಮವನ್ನು ಅದು ಮೂಲಕವಾಗಿ ಅವಹೇಳನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಅಂತಾರಾಷ್ಟ್ರ ಮಟ್ಟದಲ್ಲಿ ಷಡ್ಯಂತ್ರವನ್ನೇ ಆಗಿರತಕ್ಕಂಥದ್ದು. ನಾವು ಅದನ್ನ ಹಿಂದೆ ಆ ವ್ಯಕ್ತಿಗಳು ಮತ್ತೊಬ್ಬರ ಬಗ್ಗೆ ನಾನು ಇಲ್ಲಿ ಹೇಳಕ್ಕೂ ಹೋಗೋದಿಲ್ಲ. ಹಾಗಾಗಿ ರಾಜ್ಯದ ಹಿಂದುಳಿದ ಅತಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ವಾಮೀಜಿಗಳಾದ ನಾವುಗಳಿಗೆ ಒಂದಷ್ಟು ಜವಾಬ್ದಾರಿ ಇದೆ. ಯಾಕೆಂತಂದ್ರೆ ಧರ್ಮಸ್ಥಳದಿಂದ ಸುಮಾರು 45,000 ಮಕ್ಕಳಿಗೆ ಒಂದು ವರ್ಷ ಏನು ಕೊಡ್ತಾ ಇದೆ, ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಸುಮಾರು 45 ಲಕ್ಷ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಲಕ್ಷಾಂತರ ಸಂಘಗಳು ಮದ್ಯ ಅಂದರೆ ಸಾರಾಯ ಕುಡಿಯೋರ್ನ ಮನೆಯನ್ನು ಹಾಳು ಮಾಡೋರ್ನ ಮಾನ್ಯ ಪೂಜ್ಯರು ಸುಮಾರು 1.5 ಲಕ್ಷ ಜನ ವಾಪಸ್ ತಂದಿರತಕ್ಕಂಥದ್ದು. 30,000 ದೇವಸ್ಥಾನನ್ನೇ ಪುನರುದ್ಧ ಜೀರ್ಣೋದ್ಧಾರಣ ಮಾಡಿರತಕ್ಕಂಥದ್ದು. ಹಳ್ಳಿಗಳಲ್ಲಿ 65 ಪೈಸೆಗೆ ಬಡ್ಡಿಯಲ್ಲಿ ನಿಮಗೆ ನಿಮ್ಮ ಮನೆಯ ಮಕ್ಕಳ ಮದುವೆ, ನಿಮ್ಮ ಮಕ್ಕಳ ವಿದ್ಯೆ ಎಜುಕೇಶನು, ಮಕ್ಕಳ ಬಾಣತನ ಇದೆಲ್ಲವನ್ನೆಯೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಧರ್ಮಸ್ಥಳದ ಯೋಜನೆಯ ಎಲ್ಲ ಬೆನಿಫಿಷರಿಯೂ ಕೂಡ 70% ಬೆನಿಫಿಷರಿಯೂ ಕೂಡ ರಾಜ್ಯದ ಹಿಂದುಳಿದ ಅತಿ ಹಿಂದುಳಿದ ವರ್ಗ. ನಾನು ಈಡಿಗ ಸಮುದಾಯದ ಗುರುಗಳು ಹಾಗೂ ಕುಂಬಾರ ಸಮುದಾಯದ ಗುರುಗಳು, ಮಾದಿಗ ಸಮುದಾಯದ ಗುರುಗಳು, ಲಂಬಾಣಿ ಸಮುದಾಯದ ಗುರುಗಳು, ಭೋವಿ ಸಮುದಾಯದ ಗುರುಗಳು, ಶಿವಸಂಬಿ ಸಮುದಾಯದ ಗುರುಗಳು, ವಾಲ್ಮೀಕಿ ಸಮುದಾಯದ ಗುರುಗಳು ಇವತ್ತು ನಾವು ನಮ್ಮ ಕೋರ್ ಕಮಿಟಿ ಸ್ವಾಮೀಜಿಗಳು ಇವತ್ತು ಹೊಂದಿದ್ದೇವೆ. ಹಾಗಾಗಿ ನಾನು ಆ ದುಷ್ಟಶಕ್ತಿಗಳ ಮೇಲೆ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಸನಾತನ ಹಿಂದೂ ಧರ್ಮ ಸಾಧು ಸಂತರೆಗಳ ಮೇಲೆ, ಶರಣರುಗಳ ಮೇಲೆ ಹಲವಾರು ಇತಿಹಾಸಗಳಿಂದ ಇದೇ ರೀತಿಯಲ್ಲಿ ದಾಳಿ ಆಯ್ಕೊಂಡು ಬಂದಿದ್ದೇವೆ. ಆದರೆ ಪೂಜ್ಯ ಕಾವಂದರು ಅವರು ನೆಮ್ಮದಿಯಿಂದ, ಅವರು ಶಾಂತಿಯಿಂದ ಇದನ್ನೆಲ್ಲ ಎದುರಿಸ್ಕೊಂಡು ಬಂದಿದ್ದೇವೆ. ಆ ಎದುರಿಸೋದಕ್ಕೆ ಮಂಜುನಾಥನ ದೇವರ ಶಕ್ತಿಯೂ ಕೂಡ ಅವರ ಮೇಲೆ ಇದೆ. ಆದ್ದರಿಂದ ರಾಜ್ಯದ ಹಿಂದುಳಿದ ವರ್ಗ ಸಮುದಾಯದ ಸ್ವಾಮೀಜಿಗಳು ಇವತ್ತು ದೇವಸ್ಥಾನ ಪರವಾಗಿ, ಪೂಜ್ಯ ಕಾವಂದರ ಪರವಾಗಿದೆ ಅನ್ನೋಕ್ಕೆ ಹೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅವರಿಗೆ ನಮ್ಮ ಬೆಂಬಲ ಪತ್ರವನ್ನ ಕೂಡ ಕೊಟ್ಟಿದ್ದೀವಿ. ನಿಮ್ಮ ಜೊತೆ ಇದೆ ಅನ್ನಕ್ಕನ್ನ ಬೆಂಬಲ ಪತ್ರವನ್ನ ಕೊಟ್ಟಿದ್ದೀವಿ. ಆದ್ರಿಂದ ಇವತ್ತು ಈ ಅತಿ ಹಿಂದುಳಿದ ಸಮುದಾಯಗಳ ಬಹಳಷ್ಟು ಸಮಸ್ಯೆಗಳು, ಆ ಮಕ್ಕಳುಗಳು ಎಜುಕೇಶನ್ ಆಗಿರ್ತಕ್ಕಂಥ ಎಲ್ಲ ನಾವು ನೇರವಾಗಿ ನೋಡಿದ್ದೀವಿ. ನಾವು ಜನರ ಜೊತೆ ಇರೋರು, ನಾವು ಜನರ ಹತ್ರ ಇರೋರು ನಾವು ಸ್ವಾಮಿಗಳು. ಆದ್ರಿಂದ ನಾವು ಅವ್ರ ಜೊತೆ ಇದ್ದೀವಿ. ಅಷ್ಟೇ ಅಲ್ಲ, ಪೂಜ್ಯ ಕಾವಂದರ ಜೊತೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಸುಮಾರು ಒಂದು 150 ಇಂದ 200 ಜನ ಸ್ವಾಮೀಜಿಗಳ ಒಂದು ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನ ಸೇರಿಸಿಕೊಂಡು ಒಂದು ಉಜ್ಜರಿಯಿಂದೊಂದು ಪಾದಯಾತ್ರೆ ಆಗಲಿ, ಅದಲ್ಲವಾದರೆ 1 ಲಕ್ಷ ಜನ ಸೇರಿಸಿ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಜನವನ್ನ ಸೇರಿಸಿ ಒಂದು ಭಕ್ತ ಸಂಗಮವನ್ನೇ ಇಲ್ಲಿ ಮಾಡಬೇಕು ಅಂತಕ್ಕಂದು ಕೂಡ ನಾವು ಪೂಜ್ಯ ಕಾವಂದರವರ ಮುಂದೆ ಇಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವೇನು ಒಂದು ಈ ವಿಷಯಗಳನ್ನ ನೋಡಿ ನಮಗೆ ಮನಸ್ಸಿಗೆ ನೋವುಂಟಾಯಿತು. ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತೀರಿ, ಯಾವ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯನ್ನು ಬಂದರೆ ಕಷ್ಟ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿಯಾಗಿದ್ದೀವಿ.
ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು ಒಂದೇ, ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳಾಗಬೇಕಾದ ಬಹಳ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು ಅದು ಹಿಂದುಳಿದ ಮಠಾಧೀಶರ ಮಹಾಸಭೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧರ್ಮಸ್ಥಳ ಈ ಪವಿತ್ರವಾದ ಸನ್ನಿಧಿಯಲ್ಲಿ ನಿಂತ್ಕೊಂಡು ಮನವಿ ಮಾಡುತ್ತೇನೆ, ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಈ ದಿನ ಹಿಂದೆ ಇರತಕ್ಕಂಥ ಶಕ್ತಿಗಳು ಯಾರು, ಅವ್ರನ್ನ ಕಠಿಣ ಕಾನೂನು ಕ್ರಮವನ್ನೇ, ಆ ವ್ಯಕ್ತಿಗಳು ಯಾರ ಹೆಸರು ನಾವು ಹೇಳಕ್ಕೆ ಹೋಗೋದು ನಮಗೆ ಅವಶ್ಯಕತೆಯೂ ಇಲ್ಲ, ಆದರೆ ಯಾರಿದೆ ಅಂತಕ್ಕಂಥವ್ರನ್ನ ಕಠಿಣ ಕಾನೂನು ಕ್ರಮಕ್ಕೆ ಜರುಗಿಸಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡುತ್ತೇನೆ. ಇವತ್ತು ನಾಳೆ ಅಲ್ಲ, ಇನ್ನೊಂದು 2 days ಒಳಗಡೆ ಮತ್ತು ಇಲ್ಲಿ ಬಂದು ಮಾತಾಡಿ ಹೋದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲಿನ ಬಂದಿರತಕ್ಕಂಥ ವಿಷಯವೂ ಕೂಡ ನಾವು ತಲುಪಿಸ್ತೇವೆ. ಥ್ಯಾಂಕ್ ಯು. ನೋಡಿ, ತಾವು ಬರ್ಕೊಳ್ತೀರಾ. ಇವತ್ತು ಬಂದಿರೋದು ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿಗಳು ಮತ್ತು ಈ ಮಹಾಸಭೆಯ ರಾಜ್ಯಾಧ್ಯಕ್ಷರು. ರಾಜ್ಯದ ಉಪಾಧ್ಯಕ್ಷರಾಗಿರತಕ್ಕಂಥ ಕುಂಬಾರ ಸಮುದಾಯದ ಬಸವಮೂರ್ತಿ ಕುಂಬಾರಗುಂಡಯ್ಯ ಸ್ವಾಮೀಜಿ ಅವರದು ಕುಂಬಾರ ಜಗದ್ಗುರು ಪೀಠ ಚಿತ್ರದುರ್ಗ. 3ನೇದು ಲಂಬಾಣಿ ಮತ್ತು ಬಂಜಾರ ಸಮುದಾಯ, ಆ ಸಮುದಾಯದ ಪೂಜ್ಯರಾಗಿರ್ತಕ್ಕಂಥ ತರೀಕೆರೆಯ ಸೇವಲಾಲ್ ಗುರುಪೀಠದ ಮಂಜು ಮಹಾರಾಜ್, ಹಾಗೂ ನಮ್ಮ ಶಿವಸಂಬಿ ಸಮುದಾಯ ನಿಮಗೆ ಗೊತ್ತಿರ್ತದೆ, ಈ ರಾಟಿ ಹೊಲಿತಾರಲ್ಲ ಅದಕ್ಕೆ ಶಿವಸಂಬಿ ಸಮುದಾಯ ಅಂತ ಹೇಳ್ತೀವಿ. ಆ ಸಮುದಾಯದ ಪೂಜ್ಯರಾಗಿರ್ತಕ್ಕಂಥ ಮಹಂತು ಮಂದಾರ ಮಠ ಬಾಗಲಕೋಟೆ ಈ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷರು. ಪರಂಪೂಜ್ಯ ಭೋವಿ ಸಮುದಾಯದ ಸ್ವಾಮೀಜಿಯವರು ದಾವಣಗೆರೆಯಿಂದ ಬಂದಿದ್ದೇವೆ. ಹಾಗಾಗಿ ಮತ್ತು ವಾಲ್ಮೀಕಿ ಸಮುದಾಯದ ಪ್ರಕಾಶಾನಂದ ಮಹಾರಾಜ್, ವಾಲ್ಮೀಕಿ ಸಮುದಾಯದ ಗುರುಗಳು ಹಾವೇರಿಯಿಂದ ಬಂದಿದ್ದೇವೆ. ನಾವು ಇವತ್ತು ಬಂದಿರೋದು ಮಹಾಸಭೆಯ ಕೋರ್ ಕಮಿಟಿ ಸದಸ್ಯರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ವಿಷಯದಲ್ಲಿ ನಾವು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಾವು ಪೂಜ್ಯ ಕಾವಂದರ ಜೊತೆ ಕೂಡ ಚರ್ಚೆ ಮಾಡಿದ್ವಿ. ಮಹಾಸಭೆಯ ವಿಪುಲವಾದ ಮೀಟಿಂಗ್ ಬೆಂಗಳೂರಲ್ಲಿ ಕರಿತೇವೆ, ಕರೆದು ಕೂಡಲೇ ಮುಂದೆ ಸ್ಟೆಪ್ ತಗೊಳ್ತೇವೆ. ನೋಡಿ ನಾವು ಅವ್ರಿಗೊಂಥರ ದೇವರ ನೋಡೋದಂಗೆ ಐತಿ. ಯಾಕಂದ್ರೆ ಶಾಂತಿ, ನೆಮ್ಮದಿ, ಅವ್ರಿಗೂ ಬಹಳ ಖುಷಿ ಆಯಿತು. ಇಷ್ಟು ಹಿಂದುಳಿದ ವರ್ಗದ ಸ್ವಾಮಿಗಳು ಇಲ್ಲಿ ಬಂದಿದೆ, ನನಗೆ ಬಹಳ ಸಂತೋಷ ಆಯಿತು. ಇದೇ ರೀತಿಯಲ್ಲಿ ಮುಂದೆ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ನಾವು ಕೂಡ ಹಾರೈಸಿದ್ದೀವಿ ಅವರ ಆರೋಗ್ಯವನ್ನು ಚೆನ್ನಾಗಿರಲಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ತ್ರೇಧಾಯುಗ, ದ್ವಾಪರ ಯುಗ, ಕಲಿಯುಗ, ಸತ್ಯಯುಗ, ಹಿಂಗೆ 4 ಯುಗಗಳಿದ್ದು ಕಲಿಯುಗ ನಡೀತಾ ಇದೆ. ಯಾರ್ಯಾರು ಧರ್ಮ ಕಾರ್ಯಗಳನ್ನೇ ಮಾಡುತ್ತಾ ಇರ್ತೀವಿ ಅವರನ್ನೇ ಅಪಮಾನ ಮಾಡೋದು, ಇಲ್ಲದ ಸಲ್ಲದ ಆರೋಪ ಮಾಡೋದು, ಇದೆಲ್ಲ ಇರ್ತದೆ. ಆದರೆ ಇದನ್ನು ಎದುರಿಸಿಕೊಂಡು ಹೋಗೋದಕ್ಕೆ ಆ ಮಂಜುನಾಥ ದೇವರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಕೂಡ ದೇವರಲ್ಲಿ ಅದನ್ನೇ ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು.